ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH. ದಾವಣಗೆರೆಯ ಧಣಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ನಿನ್ನೆ ಸಂಜೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿದ್ದಾರೆ. ದೇಶದಲ್ಲೇ ಹಿರಿಯ ಶಾಸಕ ಅನಿಸಿಕೊಂಡಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ನಸುಕಿನ ಜಾವ ಪಾರ್ಥಿವ ಶರೀರವನ್ನ ರವಾನಿಸಲಾಗಿದೆ. ಇಂದು ಸಂಜೆ ಕಲ್ಲೇಶ್ವರ ಮಿಲ್ನಲ್ಲಿ ಶಾಮನೂರು ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಕೊಡುಗೈ ದಾನಿ, ಶಿಕ್ಷಣ ಸಂಸ್ಥೆಗಳ ಒಡೆಯ, ಪ್ರಭಾವಿ, ವೀರಶೈವ ಲಿಂಗಾಯತ ಸಮಾಜದ ಮುಖಂಡ ಹಾಗೆ ಹಿರಿಯ ರಾಜಕಾರಣಿ, ಮಾಜಿ ಮಂತ್ರಿ, ಹಾಲಿ ಶಾಸಕ ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. 94 ವರ್ಷದ ಶಾಮನೂರು ಶಿವಶಂಕರಪ್ಪನವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಕಳೆದ 1 ತಿಂಗಳಿನಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ಸಂಜೆ 6:45 ಕೊನೆಯುಸಿರೆಳೆದಿದ್ದಾರೆ. ಇದೀಗ ಪಾರ್ಥಿವ ಶರೀರವನ್ನು ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಇಂದು ಸಂಜೆ ಕಲ್ಲೇಶ್ವರ ಮಿಲ್ನಲ್ಲಿ ಶಾಮನೂರು ಅಂತ್ಯಕ್ರಿಯೆ ನೆರವೇರುತ್ತೆ. 3 ಸ್ಥಳಗಳಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಮೊದಲಿಗೆ ಶಾಮನೂರು ನಿವಾಸದಲ್ಲಿ ಅಂತಿಮ ದರ್ಶನ, ಬಳಿಕ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ, ನಂತರವಾಗಿ ಕಲ್ಲೇಶ್ವರ ರೈಸ್ ಮಿಲ್ ಬಳಿ ಅಂತಿಮ ದರ್ಶನದ ನಂತರದಲ್ಲಿ ಅಂತ್ಯಕ್ರಿಯೆಗೂ ಮುನ್ನ ಪಾರ್ಥಿವ ಶರೀರ ಮೆರವಣಿಗೆ ಕೂಡ ಆಗುತ್ತೆ. ಇಂದು ಸಂಜೆ ಕಲ್ಲೇಶ್ವರ ಮಿಲ್ನಲ್ಲಿ ಶಾಮನೂರು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. 3 ಸ್ಥಳಗಳಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮೊದಲಿಗೆ ಶಾಮನೂರು ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ನಂತರ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ನಂತರದಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅಂತ್ಯಕ್ರಿಯೆಗೂ ಮುನ್ನ ಪಾರ್ಥಿವ ಶರೀರವನ್ನ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಹಲವು ಮಠಾಧೀಶರಿಂದ ಅಂತಿಮ ವಿಧಿವಿಧಾನದ ಪೂಜೆಗಳನ್ನು ಕೂಡ ಈಗಾಗಲೇ ನೆರವೇರಿಸಲಾಗ್ತಾ ಇದೆ. ನಿನ್ನೆ ಸಾಯಂಕಾಲ 6:25 ನಿಧನ ಹೊಂದಿದ್ದಾರೆ. ಅವರಿಗೆ ಈಗ ತಾನೇ ದಾವಣಗೆರೆ ಕರ್ಕೊಂಬರ್ತಿದ್ದಾರೆ. ಇವತ್ತು ಬೆಳಗ್ಗೆ 4 ಗಂಟೆಗೆ ಕಲ್ಲೇಶ್ವರ ಮಿಲ್ನಲ್ಲಿ ಅವರ ಅಂತಿಮ ಏನು ಲಿಂಗಾಯತ ಪರಂಪರೆಯ ಎಲ್ಲ ಸ್ವಾಮೀಜಿಯವರ ಮುಖಾಂತರ ಅವರನ್ನು ಇವತ್ತು 4:45 ದಾವಣಗೆರೆ ನಗರದಲ್ಲಿ ವಿವಿಧ ಭಾಗದಲ್ಲಿ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಕೊನೆ ಸ್ಥಳ ಕಲ್ಲೇಶ್ವರ ಮಿಲ್ನಲ್ಲಿ ಅವರನ್ನು ಅಂತ್ಯ ಸಂಸ್ಕಾರವನ್ನು ಮಾಡುವ ಕೆಲಸವನ್ನು ನಮ್ಮ ಎಲ್ಲ ಅಭಿಮಾನಿಗಳು, ಎಲ್ಲ ಸಮಾಜದ ಎಲ್ಲ ಹಿರಿಯರು ಪ್ರಕಾರ, ಗುರುಗಳ ಒಂದು ಮಾರ್ಗದರ್ಶನದ ಪ್ರಕಾರ ಇವಾಗ ಮಾಡ್ತಾಯಿದ್ದೇವೆ. ಮತ್ತು ಈಗ ಮುಖ್ಯವಾಗಿ ಅವರು ಬಂದ ದಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಸತಿ ಏನು ಅವರು ವ್ಯಾಪಾರ, ಉದ್ಯಮ, ಕೈಗಾರಿಕೆ, ಶಿಕ್ಷಣ, ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಸಿ ದಾವಣಗೆರೆ ನಗರದಲ್ಲಿ ಪ್ರತಿಯೊಬ್ಬರ ಬಾಯಿ ಮಾತಾದಂಥ ವ್ಯಕ್ತಿ ನಮ್ಮ ತಂದೆಯವರು. ಅವರು ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಪ್ರತಿ ಸಮಾಜದ ಎಲ್ಲ ಜಾತಿ ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನುಗ್ಗಿಸ್ಕೊಂಡು ಬಂದಂಥ ಧೀಮಂತ ನಾಯಕರು ಇವತ್ತು ನಿಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ದಾವಣಗೆರೆ ಕ್ಷೇತ್ರ, ದಾವಣಗೆರೆ ಜಿಲ್ಲೆ
ಮತ್ತು ರಾಜ್ಯಕ್ಕೆ, ಅದರಲ್ಲಿ ಮುಖ್ಯವಾಗಿ ವೀರಶೈವ ಸಮಾಜ ಇರ್ಬೋದು ಮತ್ತು ಎಲ್ಲ ಸಮಾಜ ಇರ್ಬೋದು, ಪ್ರತಿಯೊಬ್ಬರನ್ನು ವಿಶ್ವಾಸದಲ್ಲಿ ಇಟ್ಕೊಂಡೇ ಅವರು ಈ ಒಂದು ಪ್ರತಿಯೊಂದು ಕಾರ್ಯರೂಪ ಮಾಡ್ತಾಯಿದ್ದರು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಮುನ್ನುಗ್ತೀವಿ ಅಂತ ನಾನು ಭರವಸೆನ ಕೊಡುತ್ತಾ, ಮತ್ತು ಮುಖ್ಯವಾಗಿ ಅಭಿವೃದ್ಧಿ ವಿಚಾರ ಬಂದಾಗೂ ಅವರು ಯಾವಾಗಲೂ ಯಾರನ್ನೂ ಕಡೆಗಣಿಸಿಲ್ಲ. ಎಲ್ಲರನ್ನೂ ನಗುತ್ತಾನೆ, ಯಾರನ್ನೂ ವಿರೋಧನೂ ಕೇಳಲಿಲ್ಲ, ಯಾರನ್ನೂ ಏನೂ ಇದು ಮಾಡಲಿಲ್ಲದಲ್ಲೇ ನಮ್ಮ ತಂದೆಯವರು ಭಾಳ ಒಂದು ಅಪರೂಪದ ವ್ಯಕ್ತಿತ್ವ ಅಂದರೆ ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಇವತ್ತು 4 ಗಂಟೆಗೆ ಅಂತಿಮ ಸಂಸ್ಕಾರವನ್ನು ಮಾಡ್ತೀವಿ. ಇದು ಏಜ್ ರಿಲೇಟೆಡ್ ಕಾಯಿಲೆ. ಏನು 94-95 ವರ್ಷ ಆಯ್ತು. ಈಗ 1 ತಿಂಗಳಿಂದ ಅವರು ಭಾಳ ಅಸ್ತವ್ಯಸ್ತ ಹೊಂದಿದ್ರು. ಆ ನಿಟ್ಟಿನಲ್ಲಿ ಇಂಪ್ರೂವ್ಮೆಂಟ್ಸ್ ಏನು ಕಾಣಲಿಲ್ಲ. ಮುಂಚೆ ಈಗ 2 ತಿಂಗಳ ಕೆಳಗಡೆ ಇಂಪ್ರೂವ್ಮೆಂಟ್ಸ್ ಇತ್ತು. ಯಾವುದೇ ಒಂದು ಅವರು ಕಷ್ಟಜೀವಿ, ಹುಟ್ಟಿದಾಗ ಪ್ರತಿಯೊಂದು ಕಷ್ಟದಿಂದ ಹುಟ್ಟಿ ಕಷ್ಟದಿಂದ ಬಂದು ಕಷ್ಟ ಅನ್ನೋದ್ರ ಬಗ್ಗೆ ಅರಿವು ಇತ್ತು. ನನಗಷ್ಟಿಲ್ಲ. ಅವರಿಗೆ ಕಷ್ಟದಲ್ಲೇ ಬೆಳೆದು ವ್ಯಾಪಾರ ಉದ್ಯಮವನ್ನು ಪ್ರಾರಂಭ ಮಾಡಿ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಕೌನ್ಸಿಲರಾಗಿ ಮತ್ತು ರಾಜಕೀಯಕ್ಕೆ ಬಂದು ಆಮೇಲೆ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಭಾಳ ಒಂದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದಂಥ ಕೀರ್ತಿ ಅವರಿಗಿಲ್ಲಿದೆ. ಅವರು ನಾನು ನೋಡಿದಂಥ ಕಾಮನ್ ಸೆನ್ಸ್ ಪ್ರತಿಯೊಂದು ವಿಚಾರದಲ್ಲಿ ಏನು ಕಾಮನ್ ಸೆನ್ಸ್ ಭಾಳ ಇತ್ತು. ಆ ನಿಟ್ಟಿನಲ್ಲಿ ಸಮಾಜದ ಏಳಿಗೆಗೂ ಸಾಕಷ್ಟು ಶ್ರಮ ವಹಿಸಿದ್ರು. ಭಾಳ ಒಂದು ಅಪರೂಪದ ವ್ಯಕ್ತಿತ್ವ. 94 ತುಂಬಿ 95ಕ್ಕೆ ಮೊನ್ನೆ ಜೂನ್ 16ಕ್ಕೆ ಮುಗಿದಿತ್ತು. ಮತ್ತು ಅವರ ತಂದೆಯವರು, ನಮ್ಮ ಅಜ್ಜವರು 16ನೇ ತಾರೀಕಿಗೆ ಅವರು ಮೃತರಾಗಿದ್ದರು. ಭಾಳ ಕಷ್ಟಪಟ್ಟರು. ಒಂದು 15 ದಿವಸದಿಂದ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲೂ ಕೂಡ ದರ್ಶನಕ್ಕೆ ಜಾಗ ಮಾಡಿದೆ. ಆಮೇಲೆ 12 ಗಂಟೆ ಮೇಲೆ ಕಲ್ಲೇಶ್ವರ ಮಿಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಮೆರವಣಿಗೆ ಮೂಲಕ 4 ಗಂಟೆ ಕ್ರಿಯಾ ಸಮಾಧಿ ಮಾಡಿಸೋಣ ಅಂತ. ಸೊ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ನುಗ್ಗಲಾಟ ಮಾಡಲಿಲ್ದಂಗೆ ಮನೆಯಲ್ಲಿ, ಹೈಸ್ಕೂಲ್ ಫೀಲ್ಡಲ್ಲಿ ಮತ್ತು ಕಲ್ಲೇಶ್ವರ ಮಿಲ್ನಲ್ಲಿ ಸಮಾಧಾನದಿಂದ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಅದೊಂದು ಕೋರ್ತೀವ್ರಿ ಎಲ್ಲರೂ. ಎಲ್ಲರಿಗೂ ಅವಕಾಶ ಇದೆ ಮೇಡಮ್ ಅಥವಾ ಎಲ್ಲರಿಗೂ ಅವಕಾಶ ಇದೆ ರೀ, ಎಲ್ಲರಿಗೂ ಅವಕಾಶ ಇದೆ. ಸಾಕಷ್ಟು ಅಭಿಮಾನಿಗಳು ಕೂಡ ಬಂದರೆ ಬೆಳಿಗ್ಗೆ ಸಂಜೆಯಿಂದಲೂ ಇಲ್ಲೇ ಇದ್ದಾರೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಪ್ಪಾಜಿ ಅವ್ರು ಬರ್ತಾರೆ. ಈಗ ರಾತ್ರಿಯಿಂದನೂ ಬಂದು ನೋಡ್ಕೊಂಡು MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH